ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ 20/4/2026 ಅಕ್ಷಯ ತೃತೀಯ ಬಸವನ ಜಯಂತಿ ಇದೆ. ಟಿ ವಿಗಳಲ್ಲಿ ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಎಲ್ಲ ಬಂಗಾರದ ಅಂಗಡಿಯವರು ಲಕ್ಷ ಕೊಟ್ಟಿದ್ದಾರೆ ಜಾಹೀರಾತು ಕೊಡೋಕ್ಕೆ. ಯಾವ ಟಿ ವಿಯವರು ಪುಕ್ಷಟೆ ಹಾಕಲ್ಲ. ಅವ್ರಿಗೇನು ದುಡ್ಡು ಕೊಟ್ಟರೆ ಸಾಕು, ನೀನು ಯಾವುದಾರು ಅಡ್ವರ್ಟೈಸ್ಮೆಂಟ್ ಕೊಡು ಹಾಕ್ತಾರೆ ಅವರು. ಅದರಿಂದ ಏನಪ್ಪ, ಅವತ್ತು ಅಕ್ಷಯ ತೃತೀಯ ದಿನ ನಿಮಗೆ ಬಂಗಾರ ತಗೊಂಡ್ರೆ ಒಳ್ಳೆಯದಾಗುತ್ತೆ, ನಿಮ್ಮದು ಫುಲ್ಲು ನಿಮ್ಮ ಭವಿಷ್ಯನೇ ಬದಲಾವಣೆ ಆಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಕೆಲವರು ಜ್ಯೋತಿಷ್ಯಗಳು ಕೂಡ ಅಲ್ಲಿ ಸುಳ್ಳು ಹೇಳಿಕೆ ಕೂತ್ಕೊಂಡಿದ್ದಾರೆ. ಇದೆಲ್ಲ ಬರೀ ಸುಳ್ಳು. ಆ ಥರ ಬಂಗಾರ ತಗೊಳಂಗಿದ್ದಿದ್ರೆ ಏನು ಎಲ್ಲರೂ ಬಂಗಾರ ತಗೊಂಬಿಟ್ರೆ ಒಳ್ಳೇದಾಗಂಗಿದ್ದಿದ್ರೆ ಏನು ಎಲ್ಲರೂ ಕ್ಯೂ ನಿಂತ್ಕೊಂಡ್ಬಿಟ್ಟು ತಗೊಂಬಿಡೋರು. ಅದೆಲ್ಲ ಬರೀ ಸುಳ್ಳು. ಅದೊಂದು ಬಿಸ್ನೆಸ್ಸು. ಅಕ್ಷಯ ತೃತೀಯ ಅನ್ನೋದು ಇದೆಯಲ್ಲ, ಇದು ಒಂದು ನಮ್ಮ ದೇಶದ ಒಂದು ಬಿಸ್ನೆಸ್ ಇದು ಅಷ್ಟೇ. ಇದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ನಾವು ಬಡವ್ರನ್ನ ಉದ್ಧಾರ ಮಾಡಬೇಕು, ಬಡವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇನಿಲ್ಲ. ಇದು ಒಂದು ಅಕ್ಷಯ ತೃತೀಯನ ಒಂದು ಮಾಡ್ಕೊಂಡು ಅದಕ್ಕೆ ಈ ನಮ್ಮ ಮೂಢನಂಬಿಕೆ ತಗೊಂಬಂದಿಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಬಿಸ್ನೆಸ್ ಆಗ್ತಾಯಿದೆ ಇವತ್ತು. ಯಾರಿಗೆ? ಬಂಗಾರದ ಅಂಗಡಿಯವ್ರಿಗೆ. ಇವತ್ತೇನು ಕರ್ನಾಟಕದಲ್ಲಿ ಬಂಗಾರದ ಅಂಗಡಿ ಇದಾವಲ್ಲ, ಪ್ರತಿಯೊಂದು ಬಂಗಾರದ ಅಂಗಡಿಯವರು ಕೂಡ ಇವತ್ತು ಟಿ ವಿಲೇ ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಎಲ್ಲ ಬಂಗಾರದ ಅಂಗಡಿ ಏನೇನು ಇದಾವಲ್ಲ, ಸಿಕ್ಕಾಪಟ್ಟೆ ಅಂಗಡಿಗಳಿದಾವಲ್ಲ, ಎಲ್ಲರೂ ಪ್ರತಿಯೊಂದು ಅಂಗಡಿನೂ ಅಷ್ಟೊಂದು ಆಫರ್ ಬಿಟ್ಟಿದ್ದೀವಿ, 55% ಬಿಟ್ಟಿದ್ದೀವಿ, 60% ಬಿಟ್ಟಿದ್ದೀವಿ, ಮತ್ತು ಏನಂತದ್ದು 100% ಬಿಟ್ಟಿದ್ದೀವಿ. ಈ ರೀತಿ ಹೇಳೋರು ಇನ್ನೆಷ್ಟು ಲಾಭ ಇರಬೇಕು ಅವರಿಗೆ? ಲಕ್ಷಾಂತರ ಗಟ್ಟಲೆ ಟಿ ವಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಇವರೇನು ಟಿ ವಿ ಅವರೇನು ಸಾಮಾನ್ಯವಾಗಿ ಪುಕ್ಷಟೆ ಯಾರು ಅಡ್ವರ್ಟೈಸ್ಮೆಂಟ್ ಹಾಕೋದಿಲ್ಲ. ಅವ್ರಿಗೆ ಸೆಕೆಂಡ್ಗೆ ಇಷ್ಟಂತ ದುಡ್ಡು, ಸೆಕೆಂಡ್ ಲೆಕ್ಕಾಚಾರದಲ್ಲಿ 5 ಸೆಕೆಂಡು, 10 ಸೆಕೆಂಡು, ಈ 10 ಸೆಕೆಂಡಿಗೆ ಇಷ್ಟು ಲಕ್ಷ, 5 ಸೆಕೆಂಡಿಗೆ ಇಷ್ಟು ಲಕ್ಷ ಅಂತಂದಿರುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಇವರು ಬಡವರು ಉದ್ಧಾರ ಆಗ್ಬೇಕನ್ನಂಗಿದ್ರೆ, ಬಡವರು ಚೆನ್ನಾಗಿರ್ಬೇಕನ್ನಂಗಿದ್ರೆ, ಬಡವ್ರಿಗೂ ಒಳ್ಳೇದಾಗಬೇಕನ್ನಂಗಿದ್ರೆ ಯಾಕೆ ಅದೇ ಈ ಟಿ ವಿಗಳಿಗೆ ಕೊಡೋ ದುಡ್ಡನ್ನ, ಚಾನಲ್ ಅವ್ರಿಗೆ ಕೊಡೋ ದುಡ್ಡನ್ನ ಈ ಬಡವರಿಗೆ ರೇಟ್ ಕಮ್ಮಿ ಮಾಡ್ಬೋದಲ್ಲ? ಆ ರೇಟ್ನ ಕಮ್ಮಿ ಮಾಡಿ ಕೊಡ್ಬೋದಲ್ವಾ? ಇವತ್ತು ಒಬ್ಬ ಬಡವ 1 ಗ್ರಾಮ್ ಚಿನ್ನ ತಗೊಂಡು ಇವತ್ತು ಒಂದು ತಾಳಿ ಮಾಡಿಸ್ಕೊಳಕ್ಕಾಗಲ್ಲ. ಇವತ್ತು ಬಡವರು ಮದುವೆ ಆಗಬೇಕು, ಇಲ್ಲ ಕೆಲವರು ಲವ್ ಮಾಡಿರ್ತಾರಲ್ಲ, ಓಡೋಗಿ ಕರ್ಕೊಂಡು ಹೋಗಿ ಮದುವೆ ಆಗಬೇಕಲ್ವಾ? 1 ಗ್ರಾಮ್ ಚಿನ್ನ ಕೊಡಿಸಿ ಇವತ್ತು ಮದುವೆ ಆಗೋಂಥ ಪರಿಸ್ಥಿತಿ ಇವತ್ತು ಗಂಡು ಮಕ್ಕಳಿಗೆ ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ಬಡವರಿಗೆ ಅಂಥ ಪರಿಸ್ಥಿತಿ ತಗೊಂಬಂದಿಟ್ಟಿದ್ದಾರೆ. ಚಿನ್ನದ ರೇಟು ಕಡಿಮೆ ಇದೆ. ಏನು ಬಂಗಾರದ ಅಂಗಡಿಯವರು ಇದ್ದಾರಲ್ಲ, ಇವರೆಲ್ಲರೂ ಸೇರ್ಕೊಂಡು ನಮ್ಮನ್ನು ಕೆಪ್ರಗಳನ್ನಾಗಿ ಮಾಡಿ, ನಿಮ್ಮನ್ನು ಬಕ್ರಗಳನ್ನು ಮಾಡಿ, ಇದು ಒಂದು ಅಕ್ಷಯ ತೃತೀಯನ ತಗೊಂಬಂದು ಇದೊಂದು ಬಿಸ್ನೆಸ್ ಮಾಡ್ಕೊಂಡು ಕೋಟಿ ಒಂದೇ ದಿನಕ್ಕೇ ಕೋಟಿ ಬಿಸ್ನೆಸ್ ಆಗ್ತಾ ಇದೆ. ಅವರೆಲ್ಲ ಶ್ರೀಮಂತರು, ಭಾಳ ಅದ್ಭುತವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರ ಹೆಂಡ್ರ ಮಕ್ಕಳೆಲ್ಲ ಹೊರದೇಶದಲ್ಲಿದ್ದಾರೆ, ಹೊರದೇಶಕ್ಕೆ ಫಾರಿನ್ ಟ್ರಿಪ್ ಹೋಗ್ತಾರೆ. ಅವ್ರ ಮಕ್ಕಳೆಲ್ಲ ದೊಡ್ಡ ಕಾಲೇಜು ಸ್ಕೂಲಲ್ಲಿ ಬೇರೆ ದೇಶದಲ್ಲೆಲ್ಲ ಓದ್ತಾ ಇದ್ದಾರೆ. ನಿಮ್ಮ ತಗೊಳ್ಳೋರ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ನೀವು ತಗೊಳ್ಳೋರು ಎಲ್ಲಿದ್ದೀರಿ? ಇಲ್ಲಿಂದ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲ್ಲ ಇವತ್ತು. ಅಂಥ ಪರಿಸ್ಥಿತಿ ಇದೆ ಇವತ್ತು. 10 ಗ್ರಾಮ್ ಚಿನ್ನಕ್ಕೆ 1.5 ಲಕ್ಷ ರೂಪಾಯಿ, 1.5 ಲಕ್ಷ, 1,30,000 ಈ ರೀತಿ ಇದೆ. ಯಾರು ಉದ್ಧಾರ ಆಗ್ತಾರೆ? ಚಿನ್ನದ ಅಂಗಡಿಯರಲ್ವಾ? ಇನ್ನು ನಿಮಗೆಲ್ಲ ಒಳ್ಳೇದಾಯಿತು. ಇದು ಬಿಸ್ನೆಸ್, ಇದು ಅಷ್ಟೇ. ಇದು ಅಕ್ಷಯ ತೃತೀಯ ಅನ್ನೋದು ನಮ್ಮನ್ನು ಬಕ್ರಗಳನ್ನು ಮಾಡ್ತಾರೆ. ಅದರಲ್ಲಿ 80% ಹೆಣ್ಮಕ್ಳು ಬಕ್ರ ಆಗ್ತಾರಂತ ಗೊತ್ತು. ಅವ್ರ ಮೂಢನಂಬಿಕೆ. ಇವತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಯಾವುದೋ ಒಂದು ಹೆಣ್ಮಗಳು ಅಲ್ಲಿ ಸುಮ್ಮನೆ ಏನು ಸ್ವಾಮಿಯರೇ ಆರಾಮಾಗಿದ್ದೀರಿ ಅಂತ ಮಾತಾಡ್ತಾರೆ. ಆ ಸ್ವಾಮಿಯರು ಸುಮ್ಮನೆ ನಿಂತ್ಕೊಳ್ಳಲ್ಲ. ಏನಂತಾರೆ ಗೊತ್ತಾ? ಯಾಕಮ್ಮ ಸರ್ಗೋಗ್ಬಿಟ್ಟಿದೆಯಾ, ಏನಾಗಿದೆ? ಅಯ್ಯೋ ಹೌದು ಸ್ವಾಮಿ, ಒಳ್ಳೆಯದೇ ಆಯ್ತೇ ಅಲ್ಲ, ಅದು ಏನು ಬರೀ ಕೆಟ್ಟದ್ದಾಗ್ತಾಯಿದೆ. ಹೌದಾ, ನಾಳೆ ಅಕ್ಷಯ ತೃತೀಯ ಇದೆಯಲ್ಲ, ಹೋಗಿ ಒಂದು ಗ್ರಾಮ್ ಬಂಗಾರ ತಗೊಂಬಿಡು, ಭಾಳ ಒಳ್ಳೇದಾಗತ್ತೆ ನಿಮಗೆ. ಎಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಕಷ್ಟಗಳು ಎಲ್ಲ ಮುಂಡ ಮುಚ್ಕೊಂಡು ಎಲ್ಲ ಮನೆಯಿಂದ ಆಚೆ ಕಡೆ ಹೋಗ್ಬಿಡ್ತವೆ, ನಿಮ್ಮ ಕಷ್ಟನೇ ಬರಲ್ಲ ಅಂತಂದು ಹೇಳ್ಬಿಡ್ತಾರೆ. ಆವಾಗ ಮನೆಗೆ ಬಂದು ಅವಮ್ಮ ಗಂಡನ ಹತ್ರ ಹೋಗಿ ಹೇಳ್ತಾಳೆ, ದೇವಸ್ಥಾನಕ್ಕೆ ಹೋಗಿದ್ದರಿ ಹಿಂಗಂದ್ರು ಬಂಗಾರ ತಗೋಬೇಕಂತ ನಾಳೆ ಅಂತಂದೇಳಿ ಆ ಗಂಡನ ತಲೆಗೆ ಹೊರೀತಾಳೆ. ಹೋಗಿ ಕೊರದಿ ಪಾಪ ಇಷ್ಟು ಎಮರ್ಜೆನ್ಸಿಗೆ ಏನೋ ಕೂಡಿಟ್ಟಿರ್ತಾರೆ. ಕಷ್ಟ ಬಿದ್ದು ಕೂಲಿನಲ್ಲಿ ಮಾಡಿ, ಇಲ್ಲ ಏನೋ ಕೆಲಸಕ್ಕೆ ಹೋಗಿ ಅದು ಇದು ಮಾಡಿ ಕೂಡಿಟ್ಟಿರ್ತಾರೆ. ಆ ದುಡ್ಡನ್ನ ತಗೊಂಡೋಗಿ ಆ ಬಂಗಾರದ ಅಂಗಡಿ ಓನರ್ಗೆ ಹಾಕ್ತಾರೆ. ಯಾರು ಉದ್ಧಾರ ಆದ? ಇವ್ರ ಹತ್ರ ಎಮರ್ಜೆನ್ಸಿಗೆ ದುಡ್ಡು ಖಾಲಿ ಆಯಿತು, ಅಲ್ಲಿ ಬಂಗಾರದ ಅಂಗಡಿನ ಅಕೌಂಟಿಗೆ ದುಡ್ಡು ಹೋಯ್ತು. ಯಾರು ಉದ್ಧಾರ ಆದರು? ತಗೊಂಡನು ಉದ್ಧಾರ ಆದ್ನ, ಇಲ್ಲ ಕೊಟ್ಟನು ಉದ್ಧಾರ ಆದ್ನ? ಬಂಗಾರದ ಅಂಗಡಿಯವರು ಉದ್ಧಾರ ಆಗ್ತಾರೆ. ಬಂಗಾರದ ಅಂಗಡಿಯವರು ಉದ್ಧಾರ ಆಗೋಕ್ಕೋಸ್ಕರ ಈ ಅಕ್ಷಯ ತೃತೀಯ ಅನ್ನೋದು ಬರ್ತಾ ಇದೆ. ಅದಕ್ಕೆ ಈ ಕೆಲವರು ಜ್ಯೋತಿಷ್ಯಗಳು ಟಿ ವಿಲಿ ಕುತ್ಕೊಂಡು ಹೇಳ್ತಾವಲ್ಲ, ಅವು ಏನು ಪುಕ್ಸಟ್ಟೆ ಹೇಳಲ್ಲ. ಅವಕ್ಕೂ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. 1 ಗಂಟೆಗೆ ಇಷ್ಟಂತ ಕೊಟ್ಟಿರ್ತಾರೆ. ನೀವು ಹಂಗೆ ಹೇಳ್ಬೇಕು, ಹಿಂಗೆ ಹೇಳಬೇಕು, ಇಂಥ ಅಂಗಡಿಗೆ ಬರೋಕ್ಕೆ ಹೇಳಬೇಕು, ಇಂಥ ಟೈಮಲ್ಲೇ ತಗೊಳಕ್ಕೆ ಹೇಳಬೇಕು ಅಂತಂದೇಳಿ ಈ ಶಾಸ್ತ್ರಿಗಳಿಗೂ ಈ ಜ್ಯೋತಿಷ್ಯಗಳಿಗೂ
ದುಡ್ಡು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಅವರು ತಗೊಳ್ಳಿ 1 ಗ್ರಾಮ್ ತಗೊಂಡ್ರೆ ನಿಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ, 2 ಗ್ರಾಮ್ ತಗೊಂಡ್ರೆ ನಿಮಗೆ ಇನ್ನೂ ಭಯಂಕರ ಮೇಲೆ ಹೋಗ್ಬಿಡ್ತೀರಿ, 4 ಗ್ರಾಮ್ ತಗೊಂಡ್ರೆ ಇನ್ನೂ ಮೇಲೆ ಕೊಂಡೋಗ್ಬಿಡ್ತೀರಿ, 5 ಗ್ರಾಮ್ ತಗೊಂಡ್ರೆ ಅದರಿಂದ ಮೇಲಕ್ಕೆ ಹೋಗ್ಬಿಡ್ತೀರಿ. ಈ ರೀತಿ ಸುಳ್ಳು ಹೇಳಿ 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 ಆ ಟಿ ವಿ ಮುಂದೆ ಕುತ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು, ಆ ಕಿತ್ತೋಗಿರೋ ಧಾರಾವಾಹಿ ನೋಡ್ಕೊಂಡು ಅದು ಕುತ್ಕೊಂಡು ಅವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಓ ರೀ, ಆ ಬಂಗಾರದ ಅಂಗಡಿಲಿ ಇಷ್ಟೊಂದು ಆಫರ್ ಬಿಟ್ಟಾರೆ, ಅಲ್ಲೇ ಹೋಗ್ತಾರಣ್ಣ. ಅವ್ರಿಗೆ ಮನೆಗೆ ಹತ್ತಿರ ಇರ್ತೈತೆ, ನಾವು ಹೋಗ್ಬಿಟ್ಟು ಬಂಗಾರದ ಅಂಗಡಿಗೆ ಹೋಗಿ ಅಲ್ಲೊಂದು ಬಂಗಾರ ತಗೊಂಡು ಆಮೇಲೆ ಬರ್ಬೇಕಾದ್ರೆ ಸುಮ್ಮನೆ ಇಲ್ಲ ರೀ, ಹೋಟ್ಲಿಗೆ ಊಟ ಕೊಡಿಸ್ರಿ, ಹೊರಗಡೆ ಬಂದಿದ್ದೀವಿ ಇವತ್ತು ಅಂತೇಳಿ ಅದಕ್ಕೂ ಹೋಟ್ಲಿಗೆ ಅಲ್ಲಿ ನೋಡಿ ನಾವು ಕೂಡಿಟ್ಟಿರೋ ದುಡ್ಡು ಅಲ್ಲಿ ಹೋಟ್ಲನ್ನು ಉದ್ಧಾರ ಆದ, ಇಲ್ಲಿ ಬಂಗಾರದ ಅಂಗಡಿಯನ್ನು ಉದ್ಧಾರ ಆದ. ಇನ್ನು ನಮಗೆಲ್ಲಿ ಒಳ್ಳೆದಾಯಿತು? ಇದೆಲ್ಲ ಬರೀ ಸುಳ್ಳು. ದಯವಿಟ್ಟು ಯಾರು ನಂಬೇಡಿ, ಭಕ್ತಿಯಿಂದ ದೇವರಿಗೆ ಕೈ ಮುಗಿರಿ, ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಪೂಜಾರಿ ಹೇಳ್ದ, ಶಾಸ್ತ್ರಿ ಹೇಳ್ದ, ಜ್ಯೋತಿಷಿ ಹೇಳ್ದ, ಇದೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಇದು ಬರೀ ಮೂಢನಂಬಿಕೆ. ಯಾಕಂದರೆ ಹೆಣ್ಮಕ್ಳು ನಂಬ್ತಾರಂತ ಗೊತ್ತಿದೆ. 100%, 80% ಹೆಣ್ಮಕ್ಳು ಈ ಮೂಢನಂಬಿಕೆನೇ ಎಳೆದ್ಬಿಟ್ಟು ಕುಂದಿಸಿ ಇಟ್ಕೊಂಡಿರ್ತಾರೆ. ಅದರಿಂದ ಹೆಣ್ಮಕ್ಳಿಂದನೇ ಇವತ್ತು ಮೂಢನಂಬಿಕೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಮನೇಲಿರ್ತಕ್ಕಂಥ ಗಂಡಸರು ಹೆಣ್ಮಕ್ಳಿಗೆ ಹೇಳಿ, ಅಯ್ಯೋ ಕೋಪಿ ಮುಂಡತ್ತವ, ಅದೆಲ್ಲ ನಂಬೋಕೆ ಹೋಗಬೇಡಿ, ಅದೆಲ್ಲ ಬರೋ ಸುಳ್ಳು, ಬಂಗಾರದ ಅಂಗಡಿ ಉದ್ಧಾರ ಆಯ್ತಾರೆ ಅಂತೇಳಿ ಅದರಿಂದ ಅದನ್ನು ತಗೊಳ್ಳೋದು ಬಿಡಿಸಿ ಅಂತಂದೇಳಿ ನಾನು ಎಲ್ಲರಿಗೂ ಕೇಳ್ಕೊತಿದ್ದೀನಿ. ನಮಸ್ಕಾರ. ಇದೆಲ್ಲ ಬರೀ ಒಂದು ಮೂಢನಂಬಿಕೆ, ಇದನ್ನು ನಂಬೋಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.